ಅಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ಕಾಪಿ ಕಳಿಸಿದ್ರು. ಜಾಬ್ಸ್ ಇಂದ ನಮ್ಗೆಲ್ಲರೂ ಬಂದಿದ್ದಾರೆ ಎನ್ಕ್ವೈರಿ ಮಾಡಲಿಕ್ಕೆ. ನಾವು ಪೆಟ್ರೋಲ್ ಬಂಕ್ ಇದು ತಗೊಂಡು ತೋರಿಸಿದ್ವಿ. ಪೆಟ್ರೋಲ್ ಬಂಕ್ ನಾವು ಮಾಡಿದಾಗ ಟೆಂಡರ್ ಮಾಡಿದಾಗ ನಾವು ಕರೆಕ್ಟಾಗೇ ಮಾಡಿದ್ದೀವಿ. ಅದಕ್ಕೆ ತಕ್ಕಂಗೆ ಮತ್ತು ಅವ್ರು ಹೆಡ್ ಆಫೀಸಿಂದ ಬಂದಿದ್ದಾರೆ, ತಂಡ ಬಂದಿದೆ, ರಚನೆ ಮಾಡ್ತಿದ್ದೆ. ಅವ್ರಿಗೆ ನಾವು ಸಹಕಾರ ಮಾಡ್ತಾ ಇದ್ದೀವಿ. ಅವ್ರು ಏನಿದೆ ನೋಡ್ಕೊಂಡ್ಮೇಲೆ ಜಿಲ್ಲಾಧಿಕಾರಿಗೆ ವರದಿನ ಸಲ್ಲಿಸ್ತೀವಿ. ಏನು ವಿಸಿಟ್ ಮಾಡಿದ್ರು ಈಗ ಪೆಟ್ರೋಲ್ ಬಂಕ್ ನಾನು ವಿಸಿಟ್ ಮಾಡಿದ್ದಾರೆ. ಈ ನಮ್ಮ ಬಾಡಿಗೆಗಳು ತಗೊಂಡು ಪಾರ್ಟಿಷನ್ ಮಾಡ್ಕೊಂಡು ಬೇರೆಯವ್ರಿಗೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇದೆ. ಇದು ಜನರಲ್ ಸ್ಟೋರ್ ಥರ ಮಾಡಿದ್ದಾರೆ. ಅದಕ್ಕೂ ಅವರೆಲ್ಲ ಇದು ಸಾಹೇಬ್ರೆಲ್ಲ ಬಂದು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಮಾಡಲಿ, ಅವ್ರು ಏನು ತಗೊಂತಾರೆ ಹೇಳಿದ್ಮೇಲೆ ಅದ್ರ ಮೇಲೆ ನಾವು ಕ್ರಮ. ಇವತ್ತು ಬಳ್ಳಾರಿ APMCಗೆ ನಮ್ಮ ಮಾನ್ಯ ನಿರ್ದೇಶಕರಾದಂಥ ಶ್ರೀ ಯೋಗೀಶ್ KM ಸಾಹೇಬರು ನಮ್ಮ ಒಂದು ವಿಶೇಷ ತಂಡವನ್ನು ರಚಿಸಿ ಬಳ್ಳಾರಿಯ APMCಗೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿರವರು ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ವರದಿ ಕೊಡಲು ನಮಗೆ ಆದೇಶಿಸಿದ್ದಾರೆ. ಆ ಪ್ರಕಾರ ನಾವು ಬಳ್ಳಾರಿಯ ಒಂದು 3 ಮುಖ್ಯ ವಿಷಯಗಳಾದಂತಹ ಒಂದನೆಯದು ಪೆಟ್ರೋಲ್ ಬಂಕ್ ಹರಾಜು ಪ್ರಕ್ರಿಯೆ ಸಂಬಂಧಪಟ್ಟಂತೆ ಪರಿಶೀಲನೆ, ಎರಡನೇದು ಇಲ್ಲಿರುವಂತಹ ಎಲ್ಲ ಮಳಿಗೆಗಳಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಶೀಲನಾ ವರದಿ, ಮತ್ತೊಂದು 6/7/2026 ಕರೆದಂತಹ ನಿವೇಶನಗಳ ಹಂಚಿಕೆ ಪ್ರಕ್ರಿಯೆ ಕುರಿತು ಪರಿಶೀಲಿಸಿ ವರದಿ ಕೊಡಬೇಕಾಗಿದೆ. ಆದ್ದರಿಂದ ನಾವು ನಮ್ಮ ತಂಡದಲ್ಲಿ 3 ಹಿರಿಯ ಅಧಿಕಾರಿಗಳನ್ನು ನಿಯೋಜಿಸಿದ್ದಾರೆ. ಅವರೆಲ್ಲರೂ ಕೂಡಿ ನಮ್ಮ ಸಹಾಯಕರೊಂದಿಗೆ ಇವತ್ತು ಬಂದು ನಾವು ಕಡತಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಅದರದ್ದೊಂದು ವರದಿ ತಯಾರಿಸಬೇಕಾಗುತ್ತೆ. ಇನ್ನೂ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಅದರದ್ದೆಲ್ಲ ಕೆಲವೊಂದು ಕೆಲಸಗಳನ್ನು ನಾವು ಇಲ್ಲಿ ಅತ್ಯಂತ ಸಿಬ್ಬಂದಿಗೆ ವಹಿಸಿ ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿ ಈ ಒಂದು ವರದಿಯನ್ನು ಕೊಡುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸರ್, ಇನ್ನು ಈಗ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದಂತಂದರೆ ಪೆಟ್ರೋಲ್ ಬಂಕ್ ಹಂಚಿಕೆ ಪ್ರಕ್ರಿಯೆಯನ್ನು ಅವ್ರು ಮಾಡಿ ಇನ್ನೂ ಹಂಚಿಕೆ ಆದೇಶವನ್ನು ಕೊಟ್ಟಿಲ್ಲ. ಈಗ ನಾವು ನೋಡಿದಂತೆ ಏನು ಸಬ್ ರಿಜಿಸ್ಟ್ರಾರ್ ಮಾರ್ಗಸೂಚಿ ದರವನ್ನು ಪರಿಶೀಲನೆ ಮಾಡಿದ್ದೀವಿ. ಬಹಿರಂಗ ಹರಾಜಿನಲ್ಲಿ ಅದನ್ನು ಹಂಚಿಕೆ ಮಾಡಿದ್ದಾರೆ. 1210 ರೂಪಾಯಿಗೆ ಹಂಚಿಕೆ ಮಾಡಿದ್ದಾರೆ. ಆ ಹಂಚಿಕೆ ಪ್ರಕ್ರಿಯೆ ಎಲ್ಲ ಸರಿಯಾಗಿದೆಯೋ ಇಲ್ವೋ ನೋಡಬೇಕು. ಮಾರ್ಗದರ್ಶಿ ದರ ಏನಿದೆ ಪರ್ ಸ್ಕ್ವೇರ್ ಫೀಟ್ ಇದೆ. ಪರ್ ಸ್ಕ್ವೇರ್ ಫೀಟ್ಗೆ 836 ಇದೆ. ಇಲ್ಲಿ 1210 ರೂಪಾಯಿಗೆ ಹಂಚಿಕೆ ಆಗಿದೆ. ಉಳಿದಂತೆ ಅದರ ಹಂಚಿಕೆ ಪ್ರಕ್ರಿಯೆ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿ ಅದನ್ನೊಂದು ಕೊಡ್ತೀವಿ. ಎರಡಿನ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಬಂದರೆ ಏನಿದೆ, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆ ವಿಷಯ ಇದು ರಾಜ್ಯವ್ಯಾಪಿ ವಿಷಯವಾಗಿದೆ. ಇಲ್ಲೇನು ಮಾನ್ಯ ಜಿಲ್ಲಾಧಿಕಾರಿಗಳ ತಂಡದಿಂದ ಏನು ಪರಿಶೀಲನೆ ಆಗಿದೆ ಅದನ್ನು ಮತ್ತೆ ನಾವೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು ಅದ್ರ ಬಗ್ಗೆ ಹೇಳ್ತೀವಿ. ಇಲ್ಲಿ ತಮಗೂ ಗೊತ್ತು, ತಾವು ಲೋಕಲ್ನವರು ಇದ್ದೀರಿ, ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಏನಾಗಿದೆ ಕೃಷಿ ಜೊತೆ ಕೃಷಿಯೇತರ ಚಟುವಟಿಕೆಗಳು ಸೇರ್ಪಟ್ಟಿದ್ದಾವೆ. ಅದಕ್ಕೆ ಈಗಾಗಲೇ ಸಿಬ್ಬಂದಿ ತಿಳಿಸಿದಂತೆ ಅವರು ಅವುಗಳನ್ನು ತೆರವುಗೊಳಿಸಕ್ಕೆ ಕ್ರಮ ಕೈಗೊಂಡಿದ್ದಾರೆ. ನಮ್ಮ ವರದಿಯಲ್ಲಿ ಕೂಡ ಆ ಕುರಿತು ನಮ್ಮ ನಿಯಮಾನುಸಾರ ಏನು ಕ್ರಮ ಇದೆ ಅದನ್ನು ಸೂಚನೆ ಮಾಡ್ತೀವಿ. ಮತ್ತೆ ಈಗ 6/7/2026 ನಿವೇಶನಗಳನ್ನ ಹಂಚಿಕೆಗೆ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದು ನಿಯಮಾನುಸಾರ ಇದೆಯೋ ಇಲ್ವೋ ನೋಡಿ. ಯಾಕಂದ್ರೆ ಅದು ಇನ್ನೂ ಈಗ ಪ್ರಾರಂಭ ಆಗಿರುವಂತಹ ಪ್ರಕ್ರಿಯೆ, ಅದನ್ನು ನೋಡಿ ವರದಿ ಕೊಡ್ತೀವಿ ಸರ್.